ಕಾರ್ ಹುಣಿಗೆ ಬಂದು ಎಲ್ಲ ಹಣಿ ಮಾಡ್ಕೋಬೇಕು. ಇದೇನು ಮಾಡ್ತದೇನೋ ಅಡುಗೆ ಮನೆಗೆ ಕೆಲಸನೂ ಮುಗಿಯಲ್ಲ. ಅದಲ್ಲ ಆಕಿ ಜೈ ಸ್ವಸ್ತ್ರ ಕೂಟಾಗ ಪಂಟ್ ಹೊಡ್ಯಾಕೆ ಹೋಗಾಳ ಪಂಟ್. ಲಲಿತಾ ಇವ್ರದೊಂದು ಬೆಳಗಾದ್ರೂ ಶುರು ಹೋಗತಿ. ಏನಿಲ್ಲ, ತೂಗು ಮಂಚದ ಮೇಲೆ ಕುತ್ಕೊಂಡು ಕರಿಯೋದು ಒಂದೇ ಕೆಲಸ. ಬಂದ್ರಿ ಅತ್ತಿಯಾರ? ಕರೆದ್ರೇನ್ರಿ? ಕರೆದೆ. ಯಾಕ್ರಿ ಅತ್ತಿಯಾರ, ಏನಾರ ಬೇಕತ್ತೇನ್ರಿ? ಅಲ್ಲ, ಕಾರ್ ಹುಣಿಗೆ ಬಂತು. ಆ ಗಿಡದ ಮಾವಿನ ಹಣ್ಣು ಇದ್ವಲ್ಲ, ಬತ್ತಲ್ಲದ ಹಾಕಿ ಚೆನ್ನಾಗಿ ಮುಚ್ಚಿಡವನ್ನ. ಮತ್ತು ಎಲ್ಲರಿಗೂ ಗೆಳತಿಯಾರ ಅವ್ರಿರೊಂದು ಕೊಟ್ಟಾಗಿ ಮಾಡಬೇಡ. ಕಾರ್ ಹುಣ್ಣಿಮೆ ದಿನ ಹೋಳಿಗೆ ಶೀಕರಣೆ ಮಾಡ್ಬೇಕು ನೋಡು. ಅಯ್ಯೋ, ಇದನ್ನ ಹೇಳಕ್ಕೆ ಕರಿತಾನ. ನಾ ಏನೋ ಅಂತಾನೆ. ಯಾರು ಸೀಮೆಗಿಲ್ದೋ ಕಾಣದ ಮಾವಿನ ಹಣ್ಣು ನೋಡು, ಮಾವಿನ ಹಣ್ಣು ಮುಚ್ಚಿಡ್ತಾನೆ. ಕೊಟ್ಟವ್ರಿಗೇನು ಕೊಡೋದು ಬೇಡನ, ಬರೀ ಇಸ್ಕೊಂಡು ತಿನ್ನೋದೊಂದು. ಆತ್ರಿ ಅತ್ಯಾರ. ಮತ್ತು ಸವಿತಾ, ಸುಮ, ಭಾಗ್ಯ ಅಂತ ಹಂಚಿಬಿಟ್ಟು ನಮ್ಮನೆಗೆ ಇರಲಿ. ಆತ್ರಿ ಅತ್ಯಾರ. ಅವರು ತಂದ್ಕೊಂಡಿರ್ತಾವೆ ತಗರಿ ಪೇಟೆಗೆ. ಎಲ್ಲರೂ ಹಬ್ಬ ಮಾಡ್ತಾರಲ್ರಿ ಕಾರ್ ಹುಣ್ಣಿಮೆ, ಎಲ್ಲರೂ ಹೋಳಿಗೆ ಚಿಕಣಿ ಮಾಡ್ತಾರೆ. ನಮ್ಮವೇ ಏನು ಹಚ್ಕೊಂಡು ಕುಂತಿರಲ್ಲ ಅವ್ರು. ಯಾಕ ಮಾತು ಭಾಳ ಬರಾಕತ್ತವು. ಏನ ಇರೋದನ್ನ ಹೇಳಿದ್ರಿ, ನಾ ಏನು ತಪ್ಪು ಹೇಳಿದೆ? ಗೌಡ್ರು ಮನೆ ಸೊಸೆಯಾಗಿ ಎಂತೆಂಥ ಸವಾಸ ಮಾಡ್ತೀಯನ ನೀನು? ಅದು ಅತ್ತೀರ ಏನೋ ಹೇಳ್ಬೇಕಂದ್ರಿ ನಾನು. ಏನು ಹೇಳ್ತಿ? ಅಲ್ಲ, ಈ ಮುದುಕಿಗೆ ಸಮಾಧಾನರ ಕೊಟ್ಟಾನಿಲ್ಲ ದೇವ್ರನ್ನ. ಹೇಳೋದ ಕೇಳವಲ್ತು. ಎಲ್ಲರ ಮನೆಗೂ ಖುಷಿ ಪಡೋ ಅಂತ ಸುದ್ದಿ ಹೇಳ್ತಾನೆ ಅಂದ್ರೆ ಏನು ಹೇಳ್ತಿ? ಹೇಳ ಅಂತತಿ. ಏನು ಹೇಳು ಪಟ ಅಂತ ಇಲ್ಲೇ ನಿಂತ್ಕೊಂಡು ಟೈಮ್ ಕಳಿಬೇಡ, ಕೆಲಸ ನೋಡಿ ಹೋಗಿ. ಹೇಳಂಗಿದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ಇದಕ್ಕೇನು ಹೇಳ್ತಿ ಬಿಡವ, ಹೇಳೋದು ಬೇಡ. ಮತ್ತು ಎರಡನೇದು ಪ್ರೆಗ್ನೆಂಟ್ ಅತ್ತಿ ಅಂತ ಹೇಳಿದ್ರೆ ಏನಂತತೆ ಏನೋ. ಆತವ್ರಿ ಎತ್ತೀನಿ, ನಾ ಕೆಲಸ ನೋಡ್ತೀನಿ. ನಂಗೆ ಯಾಕೆ ಸ್ವಲ್ಪ ಸುಸ್ತಾಗತ್ತೈತ್ರಿ. ಒಂದು ಸ್ವಲ್ಪ ಹೊತ್ತು ಮನೆ ಕಂಡು ಕೆಲಸ ಮಾಡ್ತೆ. ಇದೇನು ಹೊಸ ರೋಗ ಶುರುವಾತನ? ರೋಗಿಗೆ ಏನಿಲ್ಲ ರೀ, ಮಾಡ್ತಾನೆ ತೋರಿ ಕೆಲಸ. ಇಷ್ಟು ಕೆಲಸ ಮಾಡಿದ್ರು ವಟ ಅಂತತಿ. ಅದಕ್ಕೆ ಅಂತಾರೆ ಅವ್ರು ಜಯಕನ್ ಸ್ವಸ್ತ್ರ. ನೋಡ್ರಿ ಫ್ರೆಂಡ್ಸ್, ಹಿಂಗದಾಳ ಮತ್ತೆ ನೋಡಿದ್ದಿಲ್ಲಲ್ಲ ನೀವು. ನಮ್ದು ಲಲಿತಾನ ಪಾತ್ರ ರೀ, ಹಿಂಗದಾಳ ನಮ್ಮತ್ತೆ ದ್ಯಾಮವ್ವ. ಸ್ವಸ್ಥರಿಗೆ ಅವಾಗವಾಗ ಕಟ್ಕಂತನ ಇರ್ಬೇಕು, ಇಲ್ಲಾಂದ್ರೆ ಬಗ್ಗಲ್ರಿ ಇವ್ರು. ಮಳೆ ಬರಾಕತ್ತತಿ. ಹೊಲಕ್ಕೆ ಹೆಂಗೈತೇನ ನೋಡಕ್ಕೆ ಹೋಗ್ಬೇಕು. ಹೋಗಾಕ ಬೇಸರ ಈ ಮಳೆಯಾಗ. ಚಳಕಾಯಿ ಬೇಕೇನ್ರವ್ವ? ಚಳಕಾಯೇ ಬೇಕೇನ್ರಿಕ? ಏನಮ್ಮ ಇವತ್ತು ಚಳಕಾಯಿ ತಂದಿಯಲ್ಲ? ಮೊನ್ನೆ ಮಾವಿನ ಹಣ್ಣು ತಂದು ಜೋರು ಜೈ ಮನೆ ಹತ್ರ ವ್ಯಾಪಾರ ಮಾಡ್ತಿದ್ದಿ. ಅವ್ನು ಏನು ಮಾಡೋದು? ಯಾರು ಚಲೋ ತಂಗೆ ಮಾತಾಡಿಸಿ ವ್ಯಾಪಾರ ಮಾಡ್ತಾರೆ ಅವ್ರ ಹತ್ರ ಮಾಡೋದು. ಮಕ್ಕ ಕಿತ್ಕೊಂಡ್ರ ಹತ್ರ ಏನು ವ್ಯಾಪಾರ ಇರ್ತೈತಿ ಅಂದ್ರೆ ನಾ ಮಕ್ಕ ಕಿತ್ಕೊಂತ ನಾನು ಹೋಗಬೇ ಅಮ್ಮ. ನಿನಗೆ ಯಾರು ಅಂದ್ರೆ ನಿಂಗೆ ಬೇಕೇನು ತಗ, ನಾ ಮುಂದಕ್ಕೆ ಹೋಗಾನೆ. ಜನ ಬಿತ್ತಾಕ ಅದಕ್ಕೆ ಹೋಗಾರ ಹೊಲಕ್ಕೆ. ಹೆಂಗೆ ಕೆಜಿ? 100 ರೂಪಾಯಿ ಕೆಜಿ ಬೇ. ಹೋಗ ನೀನ ಹೊಲದಾಗ ಎದ ಮರ ತಂತಾನು ಬೆಳ್ಕೊಂಡು ಬಿಟ್ಟಿರ್ತದ ಕಾಯಿ, ಅವಕ್ಕೆ 100 ರೂಪಾಯಿ ಕೆಜಿ ಐತಿಲ್ಲ ಯವ್ವ ನೀನು. ಹ್ಞೂ ಬೇ, ನಾನಲ್ಲಿ ನನ್ನ ಹೊಲದಾಗಲ್ಲ ಬೇರೆ ಹೊಲದಾಗ ಹರಾಜಿಗೆ ತಗೊಂಡು ನಾನು ಮಾರಕ್ಕೆ ಬಂದೇನಿ. ಚಳಕಾಯಿ ಸಿಗೋದ ಅಪ್ರೂಪ, ವರ್ಷದಾಗ ಒಮ್ಮೆ. ಎಲ್ಲೂ ಸಿಗಂಗ ಇಲ್ಲ ಈಗ. ನಿಂಗೆ ಬೇಕಾದ್ರೆ ತಗ, ಬೇಡಾರು ಬಿಡು. ಇಲ್ಲ ವ್ಯಾಪಾರ ಹಿಂಗೆ ಮಾಡ್ತಾರ, ಬೇಕಾದ್ರೆ ತಗ ಬೇಡಾರು ಬಿಡು ಅಂತ ಹೇಳಿ 50 ರೂಪಾಯಿ ಕೆಜಿ ಹಂಗೆ ಕೊಡು. ಇಲ್ಲ ಬೇ, ಆಗೋದಿಲ್ಲ. ನಾ ಬಸ್ಸಿಗೆ ಬಂದು ಅದ್ರ ಖರ್ಚು ಕೊಟ್ಟು ತಗೊಂಡು ಬಂದು ಹೊತ್ಕೊಂಬಂದು ಬಸ್ಸಿಗೇನು ಬಸ್ ಚಾರ್ಜ್ ಕೊಡೋಂಗಿಲ್ಲಲ್ಲ ನೀನು. ಪುಕ್ಕಟೆ ಬತ್ತಿ. ಪುಕ್ಕಟೆ ಬಂದ್ರು ಬುಟ್ಟಿಗೆ ತೂಕದ ಲೆಕ್ಕ ಹಾಕಿ ರೊಕ್ಕ ತಗೊಂತಾನ. ನಿಂಗೆ ಬೇಕಾ ಬೇಡ ಹೇಳ, ಮುಂದಕ್ಕೆ ಹೋಗಾನಿ. ಲಾಸ್ಟ್ 60 ರೂಪಾಯಿ ನೋಡು. ಕೊಡಂಗಿದ್ರೆ ಕೊಡು, ಬಿಡಂಗಿದ್ರೆ ಬಿಡು. ಇಲ್ಲ ಬೇ, ಬರೋದಿಲ್ಲ. ಮುಂಜಾನೆ ಯಾಕೆ ಅಡ್ಡ ತಗೊಳ್ಳಿಲ್ಲ ತರಬ್ದಿ ಏನವ ನೀನು? ವ್ಯಾಪಾರ ಆಗ್ಬೇಕು ಮೊದ್ಲು. ವ್ಯಾಪಾರ ನಿನ್ನ ಹತ್ರ ಯಾವಾಗ ಸಿಕ್ಕಾಕೊಂಡ್ರೆ ನನ್ನ ವ್ಯಾಪಾರನ ಆಗಲ್ಲ. ಏನಾರ ಯಾಕ್ತಿಕ್ಕ ತಗೊಳಂಗಿದ್ರೆ ನೀ ಇಳಿಸ್ಬೇಕು ನೋಡು. ಹೌದು ಬಿಡ, ನಿನಗೆ ನಾವೆಲ್ಲ ಸರಿ ಬರಲ್ಲ. ಅಲ್ಲ ಅವು ಹೆಂಗಸ್ರು ಸರಿ ಬರೋದು. ಆಚೆ ಕಡೆ ಓಣ್ಯಾರು ಜೈ ಸ್ವಸ್ತ್ರ ಭಾಗ್ಯ ಅವ್ರಿ ಇವ್ರು. ನಂಗೆ ನೆಂಟ್ರೇನು ಬೇ, ಚಂದಂಗೆ ವ್ಯಾಪಾರ ಮಾಡಿ 10-20 ರೂಪಾಯಿ ಹೆಚ್ಚು ಕಡಿಮೆ ತಗೊಂತಾರೆ. ನಿನ್ನಂಗೆ ಮಾಡೋದಿಲ್ಲ. ಹೌದಾ? ಹೋಗೋಗು, ಅವ್ರಿಗೆ ಕೊಟ್ಟು ಹೋಗು. ನಿನ್ನ ಚಾಕ ಯಾರಿಗೆ ಹೋಗು. ಯಾವಾಗ ನೋಡಿದ್ರಿ ಹಾಳಾದ ಮುದುಕಿ ಕೆಲಸ ಇದೆ ನೋಡಿ. ಬರ್ರಿ ಮುಂಜಾನೆ ಎದ್ದು ನನ್ನ ವ್ಯಾಪಾರನ ಹಾಳು ಮಾಡ್ತೈತಿ. ಅವ್ರ ಮನೆ ಹತ್ರ ಇಳಿದ್ರೆ ಮುಂದಕ್ಕೆ ವ್ಯಾಪಾರನ ಹಾಕತ್ ನಂದು. ಇದು ಎಲ್ಲಿ ಸಿಗ್ತಾಯಿನ ಅದ್ಯಾಗ. 100 ರೂಪಾಯಿ ಹಾತಾಳ. 100 ರೂಪಾಯಿ 50 ರೂಪಾಯಿಗೆ ತಗೋಣ ತಿಕ್ಕರಲ್ಲ ಅವನ್ನ. 100 ರೂಪಾಯಿ ಹೇಳಕ್ಕೆ ಬಂದ್ಲಿಲ್ಲ. ಅದ್ಯಾಗ ಹಂಗೆ ಸಿಗ್ತಾವೆ. ಸಂತಿಗೆ ಹೋಗಿ ತರ್ಬೇಕು, ನನ್ನ ಹತ್ರ ಯಾಕೆ ಕೇಳ್ಬೇಕು. ಜಯಕ್ಕ, ಭಾಗ್ಯಕ್ಕ ಬರ್ರಿ ಅಕ್ಕ, ಚಾಕಾಯಿ ಬಂದವ ಬರ್ರಿ. ಸಾಕಾತ ಇಲ್ಲೇ ಕೂತ್ಗ ನಾನು. ಈ ಅಮ್ಮ ನಂಗೆ ಹೋಗಿದ್ದು ಚಳಕಾಯಿ ತಂದತನ ಇವತ್ತು ಪಾಪ. ಏನು ಬೇ ಅಮ್ಮ, ಆರಾಮದಿಯಾ? ಹ್ಞೂ ಆರಾಮದಾನೆ. ಚಳಕಾಯಿ ತಂದಿದ್ದೆ, ತಗೊಂತೀರೇನ ತಂಗಿ? ಹೊತ್ಕೊಂಡು ತಿರ್ಗಾಡಕಾಯಿ ಬೇಸರಿಗೆ ಐತವ. ಯಾರು ತಗರ್ಲಿಲ್ಲ ನಾವ? ಇಲ್ಲ ಯವ, ಮುಂಜಾನೆ ಆ ಅಂಕವ್ ಐತಲ್ಲ, ಅಂಕವ್ ಸಿಕ್ಕಿತ್ತು. ತಗೋನಲ್ಲ ಬಿಡೋದಿಲ್ಲ, ಸುಮ್ಮನೆ ವಾದ ಮಾಡ್ಕೊಂಡು ನಿಲ್ತತಿ. 50 ಕೊಡು 40 ಕೊಡು ಅಂತ. ಅದು ಹಂಗೆ ಬಿಡು, ಯಾರು ಬಂದರು ಊರಾಗ ಹತ್ರ ಮಾತಾಡ್ದಾಗಲ್ಲ ನನ್ನ ವ್ಯಾಪಾರನ ಆಗಲ್ಲ ತಾಯಿ, ಸುಳ್ಳಲ್ಲ. ನಿಮ್ಮ ಮನೆ ಬಾಗ್ಲಾಗ ಜಯಕ್ಕನ ಮನೆ ಬಾಗ್ಲಾಗ ಬಂದ್ರೆ ವ್ಯಾಪಾರ ಚಲೋ ಆಗಿರ್ತೈತವ. ಎಷ್ಟರಾಗಲಿ ಹೆಚ್ಚು ಕಮ್ಮಿ ಮಾಡಿ ತಗೊಂತೀರಿ. ಇದು ಹಂಗಲ್ಲ, ಬರೀ ತಂದ ಮಾತಾಡ್ತೈತಿ. ಹೋಲಿ ಬಿಡು. ಉಪ್ಪಿನಕಾಯಿ ಭಾಳ ರುಚಿ ಆಕತ್ತದ, ಭಾಳ ದಿವ್ಸ ತಡೆಯಲ್ಲ. ಆದರೂ ಸಿಗಂಗಲ್ಲ ಕಾಯಿ ಹಳ್ಳಿ ಮೇಲೂ. ಹೆಂಗೆ ಕೆಜಿ ಹೇಳು? ಭಾಗ್ಯ ಅಮ್ಮನ ಏನು ತಂದತಿ ಇವತ್ತು?
ಚಳಕಾಯಿ ತಂದತೆ ಈ ಮಳೆಗಾಲದಾಗ ಅಗಸಿ ಹಿಂಡಿ ಮೊಸರು ಇಲ್ಲ ಹಾಲು ಅನ್ನ ಚಾಕ ಉಪ್ಪಿನಕಾಯಿ ಮಸ್ತ್ ಆಗತ್ತವ ತಗೊಂಡು ಬಾ ರೇಟ್ ಮಾಡಿ. ಏನು ಬೇ ಆರಾಮದೀಯ? ಹ್ಞೂ ಆರಾಮದೇನಿ, ನೀವು ಆರಾಮದಿರಿ? ನಂಗೆ ಚಾ ನಾಷ್ಟ ಮಾಡಿ ಬಂದಿಲ್ಲ? ಇಲ್ವಾ, ಇವತ್ತು ನಾಷ್ಟಾಗ ಇಷ್ಟ ಮಾಡ್ಕೊಂಡ ಬಂದೆ ಅಂತಗ ಶನಿವಾರ ಅಲ್ಲ, ಹಾಗಾಗಿ ಬಂದೆ. ಮತ್ತು ತಿರುಗಿ ಹೋಗೋದು ಲೇಟ್ ಆಕತಿ. ಇವತ್ತು ರಂಗಪ್ಪನ ವಾರ, ಊರು ದೇವ್ರ ವಾರ, ಹಂಗೆ ಊಟ ಮಾಡೋಂಗಿಲ್ಲ, ಅದಕ್ಕೆ ಜಾಕ ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದೆ. ಹೆಂಗೆ ಬೇ ಚಳಕಾಯಿ? 100 ರೂಪಾಯಿ ಹಿಡಿದೆ ತಾಯಿಯ ಮುದುಕಿಗೆ. ಅದು ಹಿಂಗೆ ಮಾಡಿ ಹೋತ್ವ ನೋಡ್ರಿ ರೇಟ್ ಮಾಡ್ತದ ರೀ. ಯಾರ ಬಿಡಬೇಕಾದ ಹಾಳದೆ ಕವ ಸುಮ್ ಕೂತ್ಕಾಕಿ ಸುದ್ದಿ ಮಾಡ್ತಿ. ಅಮ್ಮ ನಮಗೂ ಬೇಡ ನಿಮಗೂ ಬೇಡ 80 ರೂಪಾಯಿ ಮಾಡಿ ಕೊಟ್ಬಿಡು ನೋಡುವ. ಹಿಂಗೆ ಕೇಳ್ಬೇಕು, ಅದು ಬಿಟ್ಟು ಎಳ್ದಾಡ್ತೈತಿ. ಆತ ತಾಯಿ 5-10 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ರಿ, ತಗರಿ ಎಷ್ಟು ಬೇಕಂತ. ಅವೇ ತಕ್ಕಡಿನ ತಂದಲ್ಲ ನೀನು? ವಯಸ್ಸಾತಲ್ಲ ಅರು ಮರು. ಅವು ಅಂದಾಜು ಒಂದು 5 kg ಅದಾವೆ ಚಳಕಾಯಿ. ಅದ್ರಾಗ ಹಿಂಗೆ ಅಂದಾಜಲ್ಲಿ ಕೊಡ್ತಾನವ, ಹೆಚ್ಚು ಕಡಿಮೆ ಕೊಡ್ರಿ ತಗೋರಿ. ಆತ ಬೇ. ಅಲ್ಲಿ ಬೇ ನಾವು ಹಂಗೆ ಬಂದ್ವಿ, ಕೂಗೋದು ಕೇಳಿ ಯಾರ ಏನಂತ. ಏನೋ ತಂದಲ್ವ ಉಡಿಯಾಗ ಹಾಕ್ತೀಯ, ಮತ್ತೇನು ಮಾಡ್ಲವ ಹಾಕ್ಕೊಂಬಿಡ್ರಿ. ನಾನೇನು ಚೀಲಾಗಿಲ್ಲ ಏನು ಇಟ್ಕೊಂಬಂದಿಲ್ಲ, ತಗೋರಿ ತಾಯಿ. ಬೇಡವ ನಾನು ಉಡಿಯಾಗ ಮೊದಲ ನಾನು ಹೊಟ್ಟೆ ಇಂತ ಕಾಣ್ತತಿ. ಸೀರೆ ಮನೆಯಾಗಲ್ಲ, ಅಲ್ಲೇ ಕೊಟ್ಟು ಹೋಗಂತೀನಿ. ಹೋಗ್ಬೇಕಾರ ನಮ್ಮ ಮನೆ ಹತ್ರ ಹಾಸಿ ಹೋಗ್ಬೇಕಲ್ಲಿ ಬಸ್ಸಿಗೆ ಕೊಟ್ಟು ಹೋಗು. ಸಾಕತಿನ ಈ ಪರಿ ಸುಸ್ತಾಗತ್ತತಿ. ಯಾರ ಹತ್ರ ಹೇಳ್ಯಾವ ಇನ್ನು ಕಾಲು ಹುಣಿವಿ ಎಲ್ಲಿ ಐತಿ? ಈ ಮುದುಕಿದ ಒಂದು ಕಾಟ ಮುಂಜಾನೆ ಎದ್ದು ಶುರು ಹಚ್ಕೊಂಡ್ಬಿಡ್ತೈತೆ. ಇವ ಯಾಕೆ ತಿಳಿತಿರೋದು ಹೆಂಗಾಕತ್ತತಿ? ಎಲ್ಲಿ ಬೀಳ್ತಾನೆ ಏನು ಬಿಡವ, ಜೋಳ ಚೆಲ್ಲಿ ಹೋಗವ ಎಲ್ಲಿ ಮತ್ತೆ ಬೈಸಿ ಏನಕ? ತಾಯಿ ಅದ ದ್ಯಾಮಮ್ಮರ ಮನೆ ಸೊಸೆಯನ್ನು ನೋಡ್ಲಲ್ತೇವೆ. ಯಾಕೆ ಆ ಕಡೆ ಈ ಕಡೆ ಓಲಾಡ್ತದ? ಹೋಗೇ ಭಾಗ್ಯದವ್ಡು ಹೋಗು. ಲಲ್ಲಿ ಯಾಕ ಯಪ್ಪ ಭಾಗ್ಯಕ್ಕ ಪುಣ್ಯ ಬಂತೆ. ನೀ ಜೋಳ ಎಲ್ಲ ಚೆಲ್ಲಿ ಹೋಗೋದ್ವಲ್ಲ ಮರೈತಿ. ಲಲಿತ ಏನತ್ತೆ ಉಂಡಿ ಇಲ್ಲ? ಹೌದ್ಲೇ ಲಲ್ಲಿ ಯಾಕೆ ತಲೆ ತಿರುಗುತ್ತೆ? ಏನಿಲ್ಲ ಬಿಡ ಯಾಕ ಹಿಂಗೆ ಏನೇನಿಲ್ಲ. ನಾವೇನು ಬೇರೆದಾರನ ನಮ್ಮ ಹತ್ರ ಹೇಳಕ್ಕೆ ನಿಂಗೆ? ನೋಡ್ರಿ ಅವ ಪಾಪ ಯಾಕಾರ ಸುಸ್ತಾಗೈತೆ ಏನೋ ಉಂಡತ್ತೆಲ್ಲ ನೆಟ್ಗ ನೋಡ್ರಿ. ಹ್ಞೂ ಬೇ ಅದನ್ನ ಕೇಳಾಕತ್ತೀವಮ್ಮ. ನೀನು ನಮ್ಮನೆ ಕಡೆಗೆ ಹೋಗಿರಲ್ಲಿ ನಾ ಬತ್ತ ಮುಂದಕ್ಕೆ ಚಳಕಾಯಿ ತಗೋನಕತ್ತೀರೇನಕ್ಕ? ನಂಗೊಂದು ದಿವಸ ಹೇಳ ಯವ್ವ. ತಗೋರ್ವ ತಂಗಿನಿ ಸುಧಾರಿಸ್ಕನಿ. ನಾನು ಅವ್ರ ಮನೆ ಹತ್ರ ಹೋಗಿರ್ತೇನೆ, ಜಯಕ್ಕರ ಮನೆ ಹತ್ರ. ಇಲ್ಲೇ ಕುತ್ಕೊಂಡಿರ್ತಾನೆ, ಯಾರು ಬರ್ತಾರನ. ಅಲ್ಲ ಲಲಿತ ಏನಂತೆ ಮತ್ತೆ ನೀನು ಜಗಳ ಮಾಡಿದ್ರೆ ಊಟ ಮಾಡಿ ಇಲ್ಲ? ಅಕ್ಕ ಇಲ್ಲ ಯವ್ವ, ಊಟ ಮಾಡೀನಿ. ಈಗ ನನಗೆ 5 ತಿಂಗಳು ಆಗೋತು. ಬೆಳಗ್ಗೆ ಹೇಳಕ್ಕೆ ಹೋದ್ರೆ ಕೇಳಲಿಲ್ಲ ನಮ್ಮ ಅತ್ತೆಯರು. ಒಂಥರ ವಾಂತಿ ಬಂದಂಗೆ ಆಗೋದು, ಅದಾಗ ಆಗತೈತಿ. ಜೋಳ ಹೊತ್ಕೊಂಬಂದು ನೋಡಿ ಬಿಸಿಲ್ನಾಗ, ಅದಕ್ಕೆ ತ್ರಾಸಾತು. ಏನು ನಿಮ್ಮ ಅತ್ತಿ ತೆಲುಗಿಲಿ ಸರಿ ತಿಂತಿಲ್ಲಂತೆ. ಅಲ್ಲ ಕೇಳಕ್ಕೇನು ದಾಡಿ, ಅದಕ್ಕೆ ಖುಷಿ ಪಡೋ ವಿಚಾರ. ಅಲ್ಲಿ ಬಿಡವ ಆಕಿ ಚಾಳಿ ನಿಮ್ಗೆ ಗೊತ್ತಲ್ಲ ಆಕಿ ಹಂಗೆ ಇಲ್ಲ. ಯಾಕೆ ಹಿಂಗಾಕೈತಿ? ಮೊದಲಿಗೆ ಹಿಂಗಾಗಿತ್ತನ ದವಾಖಾನೆಗೆ ತೋರಿಸ್ಕೊಂಬರ್ಬೇಕಿಲ್ಲ? ಹ್ಞೂ ಬಾ ಹೋಗ್ಬೇಕು. ಮುಂಚೆನೇ ಹಿಂಗೆ ಆಗುತ್ತಾ? ನಿನ್ನ ಗಂಡ ಸಿದ್ದಾಪುರ ಹೇಳ್ಬೇಕಿಲ್ಲ ಯವ್ವ ನೀನು? ಅವ್ಗೇನು ಹೇಳ್ತೀರಿ? ಬರೀ 3 ಹೊತ್ತು ಮನೆ ಹೊಲ ಮನೆ ಅನ್ನೋದು ಗೊತ್ತಿಲ್ಲ, ಬರೀ ಹೊಲ ಅನ್ಕಂತ ಕೂತಿರ್ತಾನೆ. ಅವ್ನಿಗೇನು ಹೇಳು ಉಪಯೋಗ? ಕರ್ಕೊಂಡು ಹೋಗೋವಲ್ಲ ಮಾಡವಲ್ಲ. ದ್ಯಾಮೋ ಭಾರಿ ಅದಾವ ಬಿಡ. ಹ್ಞೂ ಇವ ಮಕ ಹರ್ಕಂತೈತಿ ಎಷ್ಟು ಕೆಲಸ ಮಾಡಿದ್ರು. ಅಲ್ಲ ಈಗ ಕಾರ್ ಹುಳಿ ಚಿಂತೆ ಶುರುವಾಗೈತೆ ಅದಕ್ಕೆ. ಹೋಲ್ ಬಿಡು ಬಾ, ನಮ್ಮ ಮನೆ ಹತ್ರ ಬರ್ತೀನಿ, ಸುಧಾರಿಸ್ಕೊಂತ ಹೋಗು ಒಂದು ಸ್ವಲ್ಪ. ನೋಡ್ರಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಬಸ್ರಿ ಹೆಂಗಸಿನ ಬಗ್ಗೆ. ಮತ್ತು ಹಂಗೆ ಚಳಕಾಯಿ ಮರಕ್ಕೆ ಬಂದಾರ, ಚಳಕಾಯಿ ತಗೊಂತೇವೆ. ನಮ್ಮ ಉತ್ತರ ಕರ್ನಾಟಕದಾಗ ಈ ಚಳಕಾಯಿ ಉಪ್ಪಿನಕಾಯಿ ಐತಲ್ರಿ, ಭಯಂಕರ ಫೇಮಸ್ಸು ಮತ್ತು ಅಷ್ಟೇ ಟೇಸ್ಟ್ ಹಾಕೈತ್ರಿ. ಇದನ್ನು ಉಪ್ಪಿನಕಾಯಿಗಳ ರಾಜ ಅಂತಲೂ ಕರೀತಾರೆ. ಸಿಕ್ಕರೆ ಬಿಡಬೇಡ್ರಿ, ಭಾರಿ ಮಸ್ತ್ ಆಕೈತಿ. ಸ್ವಲ್ಪ ತುಟ್ಟಿನೇ ಹೇಳ್ತಾರ್ರಿ. ಈಗ ಸಿಗೋದು ಕಡಿಮೆ ಇದೆ. ಈಗ ಇದು ಜೂನ್ ಜುಲೈ ಇಷ್ಟರೊಳಗೆ ಸಿಕ್ಕ್ರೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಏನಾಯ್ತಂತ ತಾಯಿ? ಅದು ಬಿಡೋದು. 2ನೇದು ಬಸ್ರಿ ಐತೆ, ಅವ್ರ ಮನ್ಯಾಗ ಅತ್ತಿ ಸ್ವಲ್ಪ ಕಿರಿಕಿರಿ, ಹಾಗಾಗಿ ಸುಸ್ತಾಗೈತೆ ಅದಕ್ಕೆ. ಅಲ್ಲಲ್ಲೇ ಲಲಿತ ಹಿಂಗೆಲ್ಲ ಎಲ್ಲರೂ ಬಿದ್ದು ಏನಾರು ಮಾಡ್ಕೊಂಡು ನಾವಿದ್ದೀವಿ ಸಹಿ ಇಲ್ಲಿ. ಹ್ಞೂ ಯವ್ವ, ಪುಣ್ಯ ಯಾವಾಗಲೂ ದೇವ್ರು ಬಂದಂಗೆ ನೀವು ಬರ್ತೀರಿ. ಆತ ಹೇಳಿ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗಿಲ್ಲ ನೆಳ್ಳಿ ಹೇಳಿರಿ. ಹೇಳಿ ನಂಗೆ ಸಾಕಾತ್ರಿ, ಜೋಳದ ಬುಟ್ಟಿ ಹೊತ್ಕೊಂಬರಕ್ಕಾಗಲಿಲ್ಲ, ತಡ ಅಂತ ಹೇಳಿ ಒದ್ರಕ್ಕೆ ಹೊಲ್ಲಕ್ಕೆ ಅಲ್ಲೇ ಹಾಕಿ. ಮತ್ತೇನು ಮಾಡೋದು ಅಷ್ಟೇ ಹೇಳೋದು. ಬಾ ನೀವು ಹೋಗ ನಾ ಹೋಗ್ಯನ್ ಸಾವಕಾಶ.